ಒಂದು ಜೀವವೇ ಹೋಗಿರೋ ಘಟನೆ ಆಗಿದೆ. ಶಾಲೆಯ ಮುಂದೆ ಬಿಯರ್ ಬಾಟ್ಲನ್ನ ಎಸ್ತಿದ್ದೇ ತಪ್ಪಾಗಿ, ಅಂದ್ರೆ ಎಸ್ತಿದ್ದನ್ನ ಪ್ರಶ್ನೆ ಮಾಡಿದ್ದೇ ತಪ್ಪಾಗಿದೆ, ಜೀವನೇ ಹೋಗ್ಬಿಡ್ತು. ಇದು ಮಂಗಳೂರಿನ ಉಳ್ಳಾಲ ಸಮೀಪದ ಕೊಲ್ಯ ಅನ್ನೋಲ್ಲಿ ಆಗಿರುವಂತಹ ಘಟನೆ. ನಿನ್ನೆ ರಾತ್ರಿ ಆಗಿರೋ ಘಟನೆ ಇದು. ಕೊಲ್ಯ ಸಾರಸ್ವತ ಕಾಲನಿಯ ನಿವಾಸಿ ವರುಣ್ ಗಟ್ಟಿ ಅಂತ 28 ವರ್ಷ. ಪಾಪ ಆತ ಪ್ರಶ್ನೆ ಮಾಡಿದೆ ತಪ್ಪಾಗಿದೆ, ಸ್ಕೂಲ್ ಬಳಿ ಬಿಸಾಕಬೇಡಿ ಅಂತ ಆತನ ಅನ್ಯಾಯವಾಗಿ ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ. ಯುವಕನನ್ನ ಚಾಕುವಿನಿಂದ ಇರಿದು ಆ ಕಿಡಿಗೇಡಿ ಕೊಲೆ ಮಾಡಿದ್ದಾನೆ. ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ. ಯಾರೋ ಒಂದಿಬ್ರು ಸ್ಕೂಲ್ ಮುಂದೆ ಕುತ್ಕೊಂಡು ಕುಡಿತಾ ಇದ್ರಂತೆ. ಬಿಯರ್ ಬಾಟ್ಲಿನ ನಂತರ ಕುಡಿದಾದ್ಮೇಲೆ ಸ್ಕೂಲ್ ಮುಂದೆನೆ ಎಸಿತಾ ಇದ್ರು. ಇದನ್ನ ಈ ವರುಣ್ ಗಟ್ಟಿ ಆಕ್ಷೇಪ ಮಾಡಿದ್ದಾರೆ. ಬಿಯರ್ ಬಾಟ್ಲನ್ನ ಸ್ಕೂಲ್ ಹತ್ರ ಯಾಕೆ ಎಸಿತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಮಾತಿಗೆ ಮಾತು ಬೆಳೀತು. ತಮ್ಮ ಬಳಿ ಇದ್ದಂತಹ ಚಾಕುವನ್ನ ತಗೊಂಡು ನೇರವಾಗಿ ಚುಚ್ಚಿದ್ದಾರೆ. ಎಂತೆಂಥ ಪಾಪಿಗಳಿರ್ತಾರೆ ನೋಡಿ. ಸ್ಕೂಲ್ ಬಳಿ ಬಿಸಾಕಬೇಡಿ ಅಂದಿದ್ದೇ ತಪ್ಪಾಯ್ತಾ? ಇವರು ಸ್ಕೂಲ್ ಬಳಿ ಇವ್ರಿಗೆ ಹೋಗಕ್ಕೆ ಬಿಟ್ಟಿರೋದೇ ದೊಡ್ಡ ತಪ್ಪು. ಹಂಗೆ ನೋಡೋದಾದ್ರೆ ಬಾಟ್ಲ್ ಇಟ್ಕೊಂಡು ಅಂಥವ್ರು ಸ್ಕೂಲ್ ಮುಂದೆ ಆರಾಮಾಗಿ ಏನು ಅಡ್ಡೆ ಮಾಡ್ಕೊಬಿಟ್ಟಿದ್ರು ಅಂತ ಕಾಣುತ್ತೆ. ಬಿಯರ್ ಕುಡ್ಕೊಂಡು ಕೂತಿದ್ದಾರೆ. ಬಾಟಲ್ನ ಬಿಸಾಕಬೇಡಿ ಅಂತ ಹೇಳಿರೋದಷ್ಟೇ. ವರುಣ್ ಗಟ್ಟಿ 28 ವರ್ಷ. ಪಾಪ ಅನ್ಯಾಯವಾಗಿ ಜೀವನೇ ಹೋಗ್ಬಿಡ್ತು. ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಬಟ್ ಸ್ಟಿಲ್ ಯಾವುದೇ ಪ್ರಯೋಜನ ಆಗಲಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ನಿಜಕ್ಕೂ ಎಂಥ ಪಾಪಿ ಅವ್ರುಗಳು, ಇಂಥ ವಿಚಾರಕ್ಕೆ ಒಂದು ಜೀವನ ತೆಗೆದುಬಿಟ್ರಲ್ಲ ಅನ್ನೋ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ? ಆರೋಪಿಗಳು ಪೊಲೀಸರ ವಶದಲ್ಲಿದ್ದಾರಾ? ಮಾಹಿತಿ ಏನಿದೆ? ವಿದ್ಯಾ, ಇದು ನಿನ್ನೆ ತಡರಾತ್ರಿ ನಡೆದಿರುವಂಥ ಘಟನೆ. ಅಲ್ಲಿನ ಕೊಲ್ಯದ ಜಾಯ್ಲ್ಯಾಂಡ್ ಅನ್ನುವಂಥ ಸ್ಕೂಲ್ ಇದೆ. ಆ ಸ್ಕೂಲ್ನ ಮುಂಭಾಗದಲ್ಲಿ ಇಬ್ಬರು, ರವಿರಾಜ್ ಮತ್ತು ಸೂರಜ್ ಅನ್ನುವಂಥವ್ರು, ಅಲ್ಲಿನ ಸ್ಥಳೀಯ ನಿವಾಸಿಗಳು, ಅವರು ಬಿಯರ್ ಕುಡಿತಾ ಇದ್ರು. ಅದೇ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಅಲ್ಲಿನ ಪರಿಸರದ ನಿವಾಸಿ ಆಗಿರುವಂಥ ವರುಣ್ ಗಟ್ಟಿ ಹೋಗಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಬಿಯರ್ ಬಾಟ್ಲಿಯನ್ನು ಕುಡಿದ ಬಳಿಕ ಅದನ್ನು ಶಾಲೆಯ ಮುಂಭಾಗದಲ್ಲಿ ಎಸೀತಾ ಇದ್ದರು. ಹಾಗಾಗಿ ಅದನ್ನು ವರುಣ್ ಗಟ್ಟಿ ಪ್ರಶ್ನೆ ಮಾಡಿದ್ದಾರೆ, ಇಲ್ಲಿ ಯಾಕೆ ಬಿಸಾಡ್ತಾರೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ, ವಾಗ್ವಾದ ನಡೆದಿದೆ. ಆ ಬಳಿಕ ಹಲ್ಲೆ ಆಗುವಂಥ ಸಂದರ್ಭದಲ್ಲಿ ಆರೋಪಿ ಇರುವಂಥ ಸೂರಜ್ ಯಾರಿದ್ದಾನೆ, ಆತ ವರುಣ್ ಗಟ್ಟಿಯ ಬೆನ್ನಿನ ಹಿಂದೆ ಚೂರಿಯಿಂದ ಇರಿದಿರ್ತಾನೆ. ಬಲವಾದಂಥ ಇರಿತಾಗಿರುತ್ತೆ. ಆ ಬಳಿಕ ಅಲ್ಲೇ ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ತಕ್ಷಣ ವರುಣ್ ಗಟ್ಟಿ ಮನೆಗೆ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ. ಆದರೆ ಮನೆಯವರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವರುಣ್ ಗಟ್ಟಿ ಸಾವನ್ನಪ್ಪಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕೇವಲ ಒಂದು ಬಿಯರ್ ಬಾಟ್ಲಿಯನ್ನು ಸ್ಕೂಲ್ನ ಮುಂದೆ ಬಿಸಾಡಬೇಡಿ ಅನ್ನುವಂಥ ಮಾತನ್ನು ಹೇಳಿರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ದುರಂತ ಅಂತ್ಯವನ್ನು ವರುಣ್ ಗಟ್ಟಿ ಕಾಣಬೇಕಾಗಿದೆ. ಈ ಸ್ಥಳಕ್ಕೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಜೊತೆಗೆ ACP ಜೊತೆಗೆ ಸ್ಥಳೀಯರೆಲ್ಲರೂ ಭೇಟಿ ಕೊಟ್ಟಿರುವಂಥದ್ದು. ಈ ಒಂದು ಆರೋಪಿಗಳನ್ನು ನಿನ್ನೆ ರಾತ್ರಿನೇ ತಕ್ಷಣಕ್ಕೆ ಮಂಗಳೂರಿನ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಒಪ್ಕೊಂಡಿದ್ದಾರೆ ಇದು ಗಲಾಟೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಚೂರಿರಿತ ಮಾಡಿರುವಂಥದ್ದು. ಇದರಲ್ಲಿ ಸೂರಜ್ ಏನಿದ್ದಾನೆ ಪ್ರಮುಖ ಆರೋಪಿ, ಆತ ಮೊದಲೇ ಚೂರಿಯನ್ನು ಇಟ್ಕೊಂಡು ಬಂದು ಈ ರೀತಿಯಾಗಿ ಓಡಾಟಗಳನ್ನು ಮಾಡ್ತಾ ಇರ್ತಾನೆ. ನಿನ್ನೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಈತ ಹರಿತವಾದ ಚೂರಿಯಿಂದ ಬೆನ್ನಿಗೆ ಹಿಡಿದಿರುವಂಥದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಈಗ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಿರುವಂಥದ್ದು. ಆರೋಪಿಗಳು ಪೊಲೀಸರ ವಶದಲ್ಲಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಸುಖಪಾಲ್ ತಮ್ಮ ಡೀಟೇಲ್ಸ್ಗೆ. ಒಂದು ಬಿಯರ್ ಬಾಟಲ್ನ ವಿಚಾರಕ್ಕೆ ಅನ್ಯಾಯವಾಗಿ ಒಂದು ಜೀವನೇ ಹೋಗಿದೆ. ಎಂಥವ್ರಾದರೂ ಪ್ರಶ್ನೆ ಮಾಡ್ತಾರೆ, ಅದನ್ನು ಎಂಥವ್ರಾದರೂ ಕೂಡ ಅದನ್ನು ಆಕ್ಷೇಪ ಮಾಡ್ತಾರೆ. ಸ್ಕೂಲ್ ಮುಂದೆ ಈಗೆಲ್ಲ ಮಾಡಬೇಡಿ ಅಂತ. ಅದನ್ನೇ ಅವ್ರಿಗೆ ಕುಡ್ದಿದ್ದ ನಶೆ ತಲೆಗೆ ಪಿತ್ತ ಇರುತ್ತೆ ಅಂತಾರಲ್ಲ, ಹಾಗಾಗಿತ್ತೋ ಏನೋ ಅನ್ಯಾಯವಾಗಿ ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ.